ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ. ಸ್ನೇಹಿತರೆ, ಇವತ್ತು ಬ್ಯಾಂಗ್ಳೂರಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಬ್ಯಾನನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಹೈಕೋರ್ಟ್ ಆದೇಶದ ಮೇರೆಗೆ ಜೂನ್ 16ರ ಮೇಲೆ ಯಾರು ಕೂಡ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡಬಾರ್ದು ಅಂತೇಳಿ ಬ್ಯಾಂಗ್ಳೂರಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸಂಪೂರ್ಣವಾಗಿ ಬಂಧನ ಮಾಡಿದ್ದಾರೆ. ಸ್ನೇಹಿತರೆ, ಯಾತಕ್ಕೋಸ್ಕರ ಈ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಬಂದ್ ಮಾಡಿದ್ರು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲಕ್ಷಾಂತರ ನಿರುದ್ಯೋಗಿಗಳಿಗೆ ಜೀವನವಾಧಾರವಾದಂಥ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಬೆಂಗಳೂರಲ್ಲಿ ಸಂಪೂರ್ಣವಾಗಿ ಬ್ಯಾನನ್ನು ಮಾಡಿದ್ದಾರೆ. ಹಾಗೆ ಕೆಲಸವಿಲ್ಲದ ನಿರುದ್ಯೋಗಿಗಳು ಈ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ಅವರ ಜೀವನವನ್ನು ರೂಪಿಸ್ಕೊಂಡಿದ್ರು. ಹಾಗೆ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲದವರೆಗೂ ಕೆಲವೊಬ್ಬರು ಫುಲ್ ಟೈಮ್ ಆಗೂ ಕೂಡ ಈ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಮಾಡ್ತಾಯಿದ್ರು. ಹಾಗೆ ಕೆಲವೊಬ್ಬರು ಪಾರ್ಟ್ ಟೈಮ್ ಆಗೂ ಕೂಡ ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡ್ತಾಯಿದ್ರು. ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ರು. ಇಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿಯ ಸೇವೆಗಳಲ್ಲಿ ನಮ್ಮ ನಿರುದ್ಯೋಗಿಗಳು ಅಂದರೆ ಕೆಲಸವಿಲ್ಲದೆ ಇದ್ದವರು ತಮ್ಮಂತ ಇರುವಂಥ ಬೈಕಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡ್ತಾಯಿದ್ರು. ಸ್ನೇಹಿತರೆ, ಸುಮಾರು 6 ಲಕ್ಷಕ್ಕಿಂತ ಅಧಿಕವಾಗಿ ರೈಡರ್ಸ್ಗಳಿದ್ರಂತೆ. ಆದರೆ ಈಗ ಆ ಒಂದು 6 ಲಕ್ಷ ಜನರ ಜೀವನೋಪಾಯಕ್ಕೆ ಏನು ಮಾಡ್ತಾರೆ, ಇದನ್ನೇ ನಂಬಿಕೊಂಡಿದ್ದವರು ಏನು ಮಾಡ್ತಾರೆ? ಸ್ನೇಹಿತರೆ, ಸಡನ್ನಾಗಿ ಹೈಕೋರ್ಟ್ ಗಡುವು ನೀಡಿದ್ದಂಥ ಆ ಒಂದು 6 ವಾರ, ಹಾಗೆ ಈ ಒಂದು ಜೂನ್ 15ರ ಒಳಗೆ ಡೆಡ್ಲೈನನ್ನು ಸೂಚಿಸಿತ್ತು. 16ರ ಆದಮೇಲೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ 1-2 ಬೈಕ್ಗಳು ಸೇವೆಯನ್ನು ಸಲ್ಲಿಸ್ತಾ ಇತ್ತು. ಆದರೆ ಆ ಬೈಕ್ಗಳಿಗೂ ಕೂಡ ಕಡಿವಾಣ ಬಿದ್ದೈತೆ. ಸ್ನೇಹಿತರೆ, ಹೈಕೋರ್ಟಲ್ಲಿ ಏನೇನಾಯಿತು? ಹೈಕೋರ್ಟಲ್ಲಿ ರ್ಯಾಪಿಡೋ, ಓಲಾ, ಊಬರ್ ಪರ ವಕೀಲರು ಏನಂತ ವಾದ ಮಾಡಿದ್ರು, ಹಾಗೆ ಸರ್ಕಾರದ ಪರ ವಕೀಲರು ಏನಂತ ಎಲ್ಲ ವಾದ ಮಾಡಿದ್ರು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಸ್ನೇಹಿತರೆ, ಸುಮಾರು 2015ರಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ರ್ಯಾಪಿಡೋ ಕಂಪ್ನಿ ಬೆಂಗಳೂರಿಗೆ ಪರಿಚಯಿಸುತ್ತೆ. ಈಗ 2025 ಸುಮಾರು 10 ವರ್ಷಗಳ ಕಾಲ ಬೆಂಗಳೂರಲ್ಲಿ ಸತತವಾಗಿ ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಜನರಿಗೆ ಒದಗಿಸ್ತಾನೆ ಇದೆ. ಸ್ನೇಹಿತರೆ, ಒಂದು ಪ್ರಕಾರ ಈ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ನಿರುದ್ಯೋಗಿಗಳು ಅಂದರೆ ಯಾವುದೇ ಕೆಲಸವಿಲ್ಲದೆ ತಮ್ಮ ಬೈಕಿನಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡಿಕೊಂಡು ಇರೋರೆ ಜಾಸ್ತಿ ಜನ. ಸ್ನೇಹಿತರೆ, ಇದರಲ್ಲಿ ಸುಮಾರು 20-22% ಇರುವಂಥವರು ಕಾಲೇಜ್ ಸ್ಟೂಡೆಂಟ್ಸು. ಇದಾದ ಮೇಲೆ ಸುಮಾರು 5-10% ಇರೋರು ಈ 50-55 ವರ್ಷ ಉಳ್ಳ ವಯಸ್ಸಾದವರು ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರೇನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಇವ್ರಿಗೆ ಎಲ್ಲೂ ಕೂಡ ಕೆಲಸ ಕೊಡಲ್ಲ. ಒಂದು ಸೆಕ್ಯೂರಿಟಿ ಕೆಲಸ ಆಗ್ಬೋದು, ಬೇರೆ ಥರ ಕೆಲಸ ಆಗ್ಬೋದು, ಯಾವುದೋ ಕೆಲವು ಜಾಗದಲ್ಲಿ ಕೊಡಲ್ಲ. ಅಂಥವ್ರು ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ತಪ್ಪಿಲ್ಲ. ಆದರೆ ಈ ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ಸುಮಾರು 22% ಅಷ್ಟು ಸ್ಟೂಡೆಂಟ್ಸ್ಗಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ತಮ್ಮ ಕಾಲೇಜ್ ಫೀಸ್ಗೆ, ಟ್ಯೂಷನ್ ಫೀಸ್ಗಾಗ್ಬೋದು, ತಮ್ಮ ಪಾಕೆಟ್ ಮನಿಗಾಗ್ಬೋದು, ಈ ರೀತಿ ತಮ್ಮದೇ ಆದ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ತಾವೇ ಸಂಪಾದನೆ ಮಾಡಿಕೊಂಡು ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡಿಕೊಂಡು ಅದರಲ್ಲಿ ಬಂದಂಥ ಹಣದಲ್ಲಿ ತಮ್ಮ ಕಾಲೇಜ್ ಫೀಸನ್ನು ಕಟ್ಕೊಂಡು ತಮ್ಮ ಪಾಕೆಟ್ ಮನಿಗೆ ಮಾಡ್ಕೊತಾ ಇದ್ದಾರೆ. ಅಂಥ ಒಂದು ಬೈಕ್ ಟ್ಯಾಕ್ಸಿ ಸೇವೆ ಬ್ಯಾಂಗ್ಳೂರಲ್ಲಿ ಬಂದಾಗಿದೆ. ಯಾತಕ್ಕೋಸ್ಕರ ಬಂದಾಯಿತು? ಆಟೋದವ್ರಿಗೆ ಇದರಿಂದ ಏನೆಲ್ಲ ಪ್ರಾಬ್ಲಮ್ ಆಯಿತು? ಆಟೋದವ್ರಿಗೆ ಈ ಒಂದು ಬೈಕ್ ಟ್ಯಾಕ್ಸಿಯಿಂದನೇ ಅವರಿಗೆ ಗ್ರಾಹಕರು ಸಿಗ್ತಾ ಇಲ್ವಾ? ಗ್ರಾಹಕರು ಹೇಳೋ ಪ್ರಕಾರ ಆಟೋದಲ್ಲಿ ಹೋದರೆ ಜಾಸ್ತಿ ದುಡ್ಡನ್ನು ಕೇಳ್ತಾರೆ. ಇಲ್ಲಿಂದ ಕಾರ್ಪೊರೇಷನಿಂದ ಮೆಜೆಸ್ಟಿಕ್ ಹೋಗಬೇಕು ಅಂತಂದರೆ 150 ಕೊಡಿ, 200 ಕೊಡಿ ಅಂತ ಕೇಳ್ತಾರೆ. ಆದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸೇವೆಗಳಲ್ಲಿ ಆ ಥರ ಇಲ್ಲ. ಸ್ನೇಹಿತರೆ, ನೀವು 18 ರೂಪಾಯಿ ಕೂಡ ರೈಡನ್ನು ಹೋಗ್ಬೋದು. 18 ರೂಪಾಯಿ ರೈಡ್ ಕೂಡ ನೀವು ಹೋಗ್ಬೋದು. ಅವರು ಈ ಸೇವೆ, ಬೈಕ್ ಟ್ಯಾಕ್ಸಿ ಸೇವೆ ತುಂಬಾ ಚೆನ್ನಾಗೈತೆ ಅಂತ ಗ್ರಾಹಕರು ಹೇಳ್ತಾರೆ. ಬನ್ನಿ ಸ್ನೇಹಿತರೆ, ಸುಮಾರು 6 ವಾರಗಳ ಹಿಂದೆ ಇದೇ ಹೈಕೋರ್ಟಲ್ಲಿ ರ್ಯಾಪಿಡೋ, ಓಲಾ, ಊಬರ್ ಪರ ವಕೀಲರು ಹಾಗೆ ಸರ್ಕಾರದ ಪರ ವಕೀಲರು ಏನೇನಂತ ವಾದ ಮಾಡಿದ್ರು ಅನ್ನೋದನ್ನ ತಿಳಿಯೋಣ. ಬನ್ನಿ ಸ್ನೇಹಿತರೆ, ಸರ್ಕಾರದ ಪರ ವಕೀಲರು ಏನು ಹೇಳ್ತಾರೆ ಅಂತಂದರೆ, 4 ವೀಲರ್ ಆದಂಥ ಕ್ಯಾಬು, 3 ವೀಲರ್ ಆದಂಥ ಆಟೋ ಇವೆರಡು ಕೂಡ ಯೆಲ್ಲೋ ಬೋರ್ಡನ್ನು ಹೊಂದಿದೆ. ಹಾಗೆ ಇವೆರಡು ಕೂಡ ಟ್ಯಾಕ್ಸನ್ನು ಪೇ ಮಾಡಿ ಬಾಡಿಗೆಗೆ ಪರ್ಮಿಷನನ್ನು ತಗೊಂಡು ಒಂದು ಸಾರಿಗೆ ವ್ಯವಸ್ಥೆಯನ್ನಾಗಿ ರೂಪಿಸಿದ್ದಾರೆ. ಇದೆರಡಕ್ಕೂ ಪರ್ಮಿಷನ್ ಇದೆ, ಹಾಗೆ ಪರ್ಮಿಟ್ ಇದೆ. ಆದರೆ ಈ ಒಂದು ಬೈಕನ್ನು ಸಾರಿಗೆ ವ್ಯವಸ್ಥೆಯನ್ನಾಗಿ
ಹೇಗೆ ಮಾಡೋದು, ಹಾಗೆ ಯಾವುದೇ ಕಾರಣಕ್ಕೂ ಈ ಬೈಕನ್ನು ಸಾರಿಗೆ ವ್ಯವಸ್ಥೆಯನ್ನಾಗಿ ಮಾಡಲು ಸಿದ್ಧವಿಲ್ಲ. ಹಾಗೆ ಸರ್ಕಾರದವರು ಈ ಒಂದು ಬೈಕ್ಗೆ ಪರ್ಮಿಟನ್ನು ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧವಿಲ್ಲ. ಹಾಗೆ ಯಾವುದೇ ನಿಯಮವನ್ನು ರೂಪಿಸಲು ಅಂದರೆ ಪರ್ಮಿಟನ್ನು ನಿಯಮವನ್ನು ರೂಪಿಸಲು ಸಿದ್ಧವಿಲ್ಲ ಅಂತ ಸರ್ಕಾರ ಪರ ವಕೀಲರು ವಾದವನ್ನು ಮಾಡ್ತಾರೆ. ಹಾಗೆ ಮೋಟಾರ್ ಕಾಯ್ದೆಯ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಬೈಕ್ ಟ್ಯಾಕ್ಸಿಯ ಸೇವೆಯನ್ನು ಮಾಡಬಾರ್ದು. ಯಾಕೆ ಅಂತಂದರೆ ಬೈಕು ಯಾವುದೇ ಕಾರಣಕ್ಕೂ ಸಾರಿಗೆ ವ್ಯವಸ್ಥೆಗೆ ಸೇರಲ್ಲ. 4 ವೀಲರು ಸೇರುತ್ತೆ, 3 ವೀಲರು ಸೇರುತ್ತೆ, ಹಾಗೆ 2 ವೀಲರನ್ನು ಸೇರ್ಸೋಕ್ಕಾಗಲ್ಲ ಅಂತ ಈ ಸರ್ಕಾರ ಪರ ವಕೀಲರು ವಾದವನ್ನು ಮಾಡ್ತಾರೆ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಬೈಕ್ ಟ್ಯಾಕ್ಸಿಗೆ ಸರ್ಕಾರ ಒಂದು ಯಾವುದೇ ನಿಯಮವನ್ನು ರೂಪಿಸಲ್ಲ, ಕಾರ್ಯಾಚರಣೆಗೆ ಯಾವುದೇ ನಿಯಮವನ್ನು ರೂಪಿಸಲ್ವಂತೆ. ಯಾತಕ್ಕೋಸ್ಕರ ಇವರು ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಲಕ್ಷಾಂತರ ಜನ ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡ್ತಾವ್ರೆ ರೈಡರ್ಸ್ಗಳು. ಈ ಒಂದು ಬೈಕ್ ಟ್ಯಾಕ್ಸಿ ನಿಂತೋಗ್ಬಿಟ್ರೆ ಲಕ್ಷಾಂತರ ಜನ, ಸುಮಾರು 6ರಿಂದ 7 ಲಕ್ಷ ಜನ ರೈಡರ್ಸ್ಗಳ ಜೀವನ ಏನಾಗುತ್ತೆ, ಇದರ ಬಗ್ಗೆ ಏನಾದರೂ ಯೋಚನೆ ಮಾಡಿದಾರಾ ಏನು ಅಂತ ಗೊತ್ತಿಲ್ಲ. ಬನ್ನಿ ಓಲಾ, ಊಬರ್, ರ್ಯಾಪಿಡೋ ಪರ ವಕೀಲರು ಏನಂತ ವಾದವನ್ನು ಮಾಡ್ತಾನೆ ಅನ್ನೋದನ್ನ ತಿಳಿಯೋಣ. ಸ್ನೇಹಿತರೆ, ಓಲಾ, ಊಬರ್, ರ್ಯಾಪಿಡೋ ಪರ ವಕೀಲರು ಏನಂತ ವಾದ ಮಾಡ್ತಾರೆ ಅಂತಂದರೆ, ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಕಾರ್ಯಾಚರಣೆಗೆ ಯಾವುದೇ ಒಂದು ನಿಯಮವನ್ನು ರೂಪಿಸಿಲ್ಲ. ಆದರೆ ಜನಗಳಿಗೆ ಅತಿ ಕಡಿಮೆ ದರದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸಲ್ಲಿಸ್ತಾ ಇದೆ. ಈ ಒಂದು 2 ವೀಲರನ್ನು ಬಾಡಿಗೆ ವಾಹನನಾಗಿ ಯೂಸ್ ಮಾಡಲು ಅಂದರೆ ಬಳಕೆ ಮಾಡಲು ದಯವಿಟ್ಟು ಪರ್ಮಿಷನನ್ನು ಕೊಡಿ ಅಂತ ಅಂದ್ಬಿಟ್ಟು ಓಲಾ, ಊಬರ್, ರ್ಯಾಪಿಡೋ ಪರ ವಕೀಲರು ವಾದವನ್ನು ಮಾಡ್ತಾರೆ. ಹಾಗೆ ನಮ್ಮ ರಾಜ್ಯದಲ್ಲಿ ಸುಮಾರು 6 ಲಕ್ಷಕ್ಕಿಂತ ಅಧಿಕ ಜನ ಈ ಒಂದು ಬೈಕ್ ಟ್ಯಾಕ್ಸಿಯ ಸೇವೆಗಳಲ್ಲಿ ರೈಡರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಡನ್ನಾಗಿ ಏನಾದರೂ ಈ ಒಂದು ಬೈಕ್ ಟ್ಯಾಕ್ಸಿ ಏನಾದರೂ ಸ್ಟಾಪ್ ಆಗಿಬಿಟ್ರೆ ರೈಡರ್ಗಳ ಜೀವನಕ್ಕೆ ತೊಂದರೆ ಆಗುತ್ತೆ. ಅವರು ಸಡನ್ನಾಗಿ ಏನಾದರೂ ಕೆಲಸ ಹೋಯ್ತು ಅಂತಂದರೆ ಏನು ಮಾಡ್ತಾರೆ ಅನ್ನೋದರ ಒಂದು ಪ್ರಶ್ನೆಯನ್ನು ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಸ್ನೇಹಿತರೆ, ವಾದ ವಿವಾದಗಳನ್ನು ಆಲಿಸಿದಂಥ ನ್ಯಾಯಾಧೀಶರು ಒಂದು ಮಾತನ್ನು ಹೇಳ್ತಾರೆ. ಈವರೆಗೂ ಈ ಒಂದು ಬೈಕ್ ಟ್ಯಾಕ್ಸಿಗೆ ರಾಜ್ಯ ಸರ್ಕಾರ ಯಾವುದೇ ಒಂದು ನಿಯಮವನ್ನು ರೂಪಿಸಿಲ್ಲ. ಹೀಗಾಗಿ ಸುಮಾರು 6 ವಾರಗಳ ಗಡುವನ್ನು ಕೊಟ್ಟು ಇದಾದ ಮೇಲೆ ಜೂನ್ 15ರವರೆಗೆ ಒಂದು ಟೈಮನ್ನು ಕೊಡುತ್ತೆ. ಇದಾದ ಮೇಲೆ ರಾಜ್ಯ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳುತ್ತೆ. ಏನು ಅಂತಂದರೆ 3 ತಿಂಗಳೊಳಗಾಗಿ ಈ ಒಂದು ಬೈಕ್ ಟ್ಯಾಕ್ಸಿಗಳಿಗೆ ಕಾರ್ಯಾಚರಣೆಯ ನಿಯಮವನ್ನು ರೂಪಿಸಿ ಅಂತ ಕೂಡ ಹೇಳುತ್ತೆ. ಆದರೆ ಈ ಒಂದು ಕಾರ್ಯಾಚರಣೆಯ ನಿಯಮವನ್ನು ರೂಪಿಸಿಲ್ಲ ನಮ್ಮ ರಾಜ್ಯ ಸರ್ಕಾರ. ಯಾಕೆ ಸಡನ್ನಾಗಿ ಈ ಒಂದು ಬೈಕ್ ಟ್ಯಾಕ್ಸಿಯ ಸೇವೆಯನ್ನು ಬಂದ್ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಥರ ಮಾಹಿತಿ ಇಲ್ಲ. ಆದರೆ ಈ ಒಂದು ವಿಚಾರಣೆ ಇದೇ ತಿಂಗಳು ಜೂನ್ 24ಕ್ಕೆ ಮುಂದೂಡಿದ್ದಾರೆ. ಸ್ನೇಹಿತರೆ, ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಬ್ಯಾಂಗ್ಳೂರಲ್ಲದೇ ತಮಿಳುನಾಡಿನ ಚೆನ್ನೈಯಲ್ಲೂ ಕೂಡ ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಬಂಧನ ಮಾಡಿದ್ದಾರೆ. ಯಾತಕ್ಕೋಸ್ಕರ ಬಂಧನ ಮಾಡಿದ್ದಾರೆ ಅಂತಂದರೆ, ಸೇಮ್ ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಆಟೋ ಚಾಲಕರು ಈ ಬೈಕ್ ಟ್ಯಾಕ್ಸಿ ಸೇವೆಗಳ ಮೇಲೆ ಯಾವ ರೀತಿ ಒಂದು ಕೇಸನ್ನು ನಮೂದಿಸಿ ಯಾವ ರೀತಿ ಕೋರ್ಟ್ಗೆ ಹೋಗಿ ಯಾವ ರೀತಿ ಈ ಒಂದು ಕೇಸ್ ಕ್ಲೋಸ್ ಆಯಿತು, ಅದೇ ರೀತಿ ಚೆನ್ನೈಯಲ್ಲಿರುವಂಥ ಆಟೋ ಚಾಲಕರು ಈ ಬೈಕ್ ಟ್ಯಾಕ್ಸಿಗಳ ಮೇಲೆ ಒಂದು ಕೇಸನ್ನು ಮಾಡಿ ಅಲ್ಲಿ ಈ ಬೈಕ್ ಟ್ಯಾಕ್ಸಿಗಳ ಸೇವೆಗಳನ್ನು ಸಂಪೂರ್ಣವಾಗಿ ಸ್ಟಾಪನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಆ ರಾಜ್ಯದ ಸರ್ಕಾರವೂ ಕೂಡ ಯಾವುದೇ ಈ ಬೈಕ್ ಟ್ಯಾಕ್ಸಿಗಳ ಸೇವೆಗಳಿಗೆ ಯಾವುದೇ ಕಾರ್ಯಾಚರಣೆಯ ನಿಯಮವನ್ನು ರೂಪಿಸಲಾಗದೆ ಈ ಒಂದು ಬೈಕ್ ಟ್ಯಾಕ್ಸಿಗಳ ಸೇವೆಯನ್ನು ಸಂಪೂರ್ಣವಾಗಿ ಬಂಧನ ಮಾಡಿದ್ದಾರೆ. ಸ್ನೇಹಿತರೆ, ನೋಡೋಣ ಈ ಒಂದು ಜೂನ್ 24ನೇ ತಾರೀಕು ಮತ್ತೊಮ್ಮೆ ಹೈಕೋರ್ಟಲ್ಲಿ ಓಲಾ, ಊಬರ್, ರ್ಯಾಪಿಡೋ ಪರ ಒಂದು ಕೇಸಿದೆ. ಅವತ್ತು ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಹಾಗೆ ಇನ್ನೊಂದೇನು ಅಂತಂದರೆ, ಜೂನ್ 16ರ ಮೇಲೆ ಆಗುತ್ತಿರುವಂಥ ಈ ಒಂದು ಬೈಕ್ ರೈಡರ್ಸ್ಗಳ ಪ್ರಾಬ್ಲಮ್ಗಳನ್ನು ನಿಮಗೆ ಹೇಳಬೇಕು. ಯಾಕೆಂತಂದರೆ ಈ ಒಂದು ಹೈಕೋರ್ಟ್ ಹೇಳುವಂಥ ಪ್ರಕಾರ ಜೂನ್ 15ರ ಮೇಲೆ ಯಾವುದೇ ಕಾರಣಕ್ಕೂ ನೀವು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಬೆಂಗಳೂರಲ್ಲಿ ಮಾಡಬೇಡ ಅಂತ ಆಲ್ರೆಡಿ ಹೈಕೋರ್ಟ್ ಹೇಳಿದೆ. ಆದರೂ ಕೂಡ ಜೂನ್ 16ರಿಂದ ಕೂಡ ನೀವು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡ್ತಾ ಇದ್ದೀರಾ. ಯಾಕೆ ಈ ಸೇವೆಗಳನ್ನು ಮುಂದುವರಿಸ್ತಾ ಇದ್ದೀರಾ? ಹೈಕೋರ್ಟ್ ಹೇಳಿದರೂ ಕೂಡ ನಾವು ಹೈಕೋರ್ಟ್ಗೆ ತಲೆ ಬಾಗಲೇಬೇಕಾಗುತ್ತೆ. ಹೈಕೋರ್ಟ್ ಆದೇಶವನ್ನು ಮೀರಿ ನೀವು
ಈ ಒಂದು ಸೇವೆಗಳನ್ನು ಮುಂದುವರಿಸ್ತಾ ಇದ್ದೀರಾ, ಯಾತಕ್ಕೋಸ್ಕರ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಈ ಓಲಾ, ಊಬರ್, ರ್ಯಾಪಿಡೋ ಕಂಪ್ನಿಗಳಿಗೆ ನಾನು ಕೇಳ್ಕೊಳೋದೇನು ಅಂತಂದರೆ, ನಿಮ್ಮ ರೈಡರ್ಸ್ಗಳಿಗೆ ಹೇಳಿ ದಯವಿಟ್ಟು ಈ ಒಂದು ರೈಡ್ಗಳನ್ನು ಮಾಡಬೇಡಿ ಅಂತ. ಸತತವಾಗಿ ಸುಮಾರು 103 ಗಾಡಿಗಳನ್ನು ಹಿಡಿದು ಸೀಸನ್ನು ಮಾಡಿದ್ದಾರೆ. RTO ಅಧಿಕಾರಿಗಳು ಸೀಸನ್ನು ಮಾಡಿದ್ದಾರೆ. ಹೌದು, ಈ ಒಂದು ಆದೇಶ ಬರ್ತಾ ಇದ್ದಂಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ಅಧಿಕಾರಿಗಳಿಗೆ ಒಂದು ಸರ್ಕ್ಯುಲರನ್ನು ಕಳಿಸ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬ್ಯಾಂಗ್ಳೂರಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡಬಾರ್ದು ಅಂತ ಆಲ್ರೆಡಿ ಸರ್ಕ್ಯುಲರನ್ನು ಇಶ್ಯೂ ಮಾಡಿದ್ದಾರೆ. ಆದರೂ ಕೂಡ ಜೂನ್ 16ರ ಮೇಲೆ ಕೆಲವು ರೈಡರ್ಸ್ಗಳು ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಕೋರ್ಟ್ ಆದೇಶ ಬಂದಾದಮೇಲೆ ನಾವು ಯಾವುದೇ ಕಾರಣಕ್ಕೂ ಮುಂದೆ ಹೋಗೋಕ್ಕಾಗ್ತಾ ಆಗಲ್ಲ ಅಲ್ವಾ. ಈ ಒಂದು ಬೈಕ್ ಟ್ಯಾಕ್ಸಿಗಳ ಸೇವೆಯನ್ನು ಮಾಡಿಕೊಂಡು ಸುಮಾರು 103 ಗಾಡಿಗಳನ್ನು ಸೀಸ್ ಮಾಡಿ ಪ್ರತಿಯೊಂದು ಬೈಕ್ ಮೇಲೆ 5,000 ದಂಡವನ್ನು ವಿಧಿಸ್ತಾ ಇದ್ದಾರೆ RTO ಅಧಿಕಾರಿಗಳು. ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. 5,000 ಯಾರಿಗೂ ಸುಮ್ಮನೆ ಬರಲ್ಲ. ದಯವಿಟ್ಟು ಸ್ಟಾಪನ್ನು ಮಾಡಿ ಮುಂದಿನ ಆದೇಶ ಬರೋವರೆಗೂ ಕಾಯಿರಿ. ಅಲ್ಲಿವರೆಗೂ ನೀವು ರೈಡನ್ನು ಮಾಡಿ. ಬೈಕ್ ಸೀಸ್ ಆಯಿತು ಅಂತಂದರೆ ಬೈಕ್ನ ನಾವು ಬಿಡಿಸ್ಕೊಂಬರ್ಬೇಕು ಅಂದರೂ ಕೂಡ 5,000 ದಂಡವನ್ನು ಕಟ್ಟಿ ತೊಗೊಂಬರ್ಬೇಕಾಗುತ್ತೆ. ಅದಕ್ಕೆ ಎಲ್ಲಿಂದ ತೊಗೊಂಬರ್ತೀರ ಹಣವನ್ನು. ದಯವಿಟ್ಟು ಈ ಸೇವೆಯನ್ನು ಸ್ಟಾಪ್ ಮಾಡಿ. ದಯವಿಟ್ಟು ಓಲಾ, ಊಬರ್ ಕಂಪನಿಯವರು ದಯವಿಟ್ಟು ನಿಮ್ಮ ರೈಡರ್ಗಳಿಗೆ ಹೇಳಿ ಯಾವುದೇ ಕಾರಣಕ್ಕೂ ಸೇವೆಗಳನ್ನು ಮುಂದುವರಿಸಬೇಡ ಅಂತ ದಯವಿಟ್ಟು ಹೇಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಮನ್ನ ಕೇಳ್ಕೊತೀನಿ. ಸ್ನೇಹಿತರೆ, ನಮ್ಮ ರಾಜ್ಯದ ಸಾರಿಗೆ ನಿಯಮದ ಪ್ರಕಾರ ಬೈಕ್ ಬಂದ್ಬಿಟ್ಟು ವೈಟ್ ಬೋರ್ಡ್ ಆಗಿದೆ. ಈ ಒಂದು ಬೈಕ್ ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಸೇವೆಗೆ ಸೂಕ್ತವಲ್ಲ ಅಂತ ಹೈಕೋರ್ಟ್ ಆಲ್ರೆಡಿ ಹೇಳಿದೆ. ಹಾಗೆ ಈ ಒಂದು ಬೈಕರಿಗೆ ಯೆಲ್ಲೋ ಬೋರ್ಡನ್ನು ಅಳವಡಿಸಲು ಆಗೋದಿಲ್ಲ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಒಂದು ಬೈಕ್ 2 ವೀಲರ್ಸ್ಗಳಿಗೆ ಬೈಕ್ ಟ್ಯಾಕ್ಸಿಯ ಪಟ್ಟವನ್ನು ಕಟ್ಟಿ ಪರ್ಮಿಟ್ಗಳನ್ನು ಕೊಡಲ್ಲ. ಹಾಗೆ ಕಾರ್ಯನಿರ್ವಹಿಸಲು ಒಂದು ನಿಯಮವನ್ನು ರೂಪಿಸಲು ಸಿದ್ಧವಿಲ್ಲ. ದಯವಿಟ್ಟು ರೈಡರ್ಸ್ ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸ್ಟಾಪ್ ಮಾಡಿ. ಹೌದು, ನೀವು ಕಾಲೇಜ್ ಫೀಸ್ಗಳಿಗೆ ಹಾಗೆ ಟ್ಯೂಷನ್ ಫೀಸ್ಗೆ ನಿಮ್ಮ ಪಾಕೆಟ್ ಮನಿಗೆ ಸ್ಟೂಡೆಂಟ್ಸ್ಗಳು ಕೆಲಸವನ್ನು ಮಾಡ್ತಾಯಿದ್ರಿ. ಹಾಗೆ ಕೆಲಸವಿಲ್ಲದ ನಿರುದ್ಯೋಗಿ ಕೂಡ ಇದರಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ತುಂಬ ಜನ ವಯಸ್ಸಾದವರು ಕೂಡ ಇದರಲ್ಲಿ ರೈಡರ್ಸ್ಗಳಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ನಾವು ಹೈಕೋರ್ಟ್ ಹೇಳಿದಂಥ ಒಂದು ಆರ್ಡರನ್ನು ಕೇಳಲೇಬೇಕು. ಅದಕ್ಕೆ ನಾವು ತಲೆ ಬಾಗಲೇಬೇಕು. ಯಾವುದೇ ಕಾರಣಕ್ಕೂ ಮುಂದೆ ಹೋಗಿಲ್ಲ. ಆದರೆ ಇವಾಗ ಈ ಒಂದು 103 ಗಾಡಿ ಸೀಸಾಗಿ ಏನು RTO ಅಧಿಕಾರಿಗಳು ಅದ್ರ ಮೇಲೆ 5,000 ದಂಡನ ತರ್ತಾ ಇದ್ದಾರಲ್ಲ, ಒಬ್ಬೊಬ್ಬರ ಮೇಲೆ 5,000 ದಂಡನ ಇಡ್ತಾ ಇದ್ದಾರೆ. ಅದನ್ನು ಕಟ್ಟಿ ಗಾಡಿನ ಬಿಡಿಸ್ಕೊಂಡು ಬರಲೇಬೇಕಲ್ವಾ. ಅಷ್ಟು ಹೈಕೋರ್ಟ್ 15ನೇ ತಾರೀಕು ಲಾಸ್ಟು, ಜೂನ್ 15ನೇ ತಾರೀಕು ಲಾಸ್ಟು ಅಂತ ಅಷ್ಟು ಹೇಳಿದ್ರು ಕೂಡ 16ನೇ ತಾರೀಕಿಂದ ನೀವು ಬೈಕ್ ರೈಡ್ ಮಾಡಬೇಕಾಗಿತ್ತಾ? ಎಷ್ಟು ಜನ ಬಿಡಿಸ್ಕೊಂಬಂದಿದ್ದೀರಾ, ಎಷ್ಟು ಜನ ಬಿಡಿಸ್ಕೊಂಬಂದಿಲ್ಲ ಇನ್ನೂ ಅಲ್ಲೇ ಐತೆ ಹೇಳಿ. ದಯವಿಟ್ಟು ಈ ಒಂದು ಸೇವೆಯನ್ನು, ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸ್ಟಾಪ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಬಂದಿದೆ ಏನು ಅಂತಂದರೆ, ಈ ಒಂದು ಓಲಾ, ಊಬರ್, ರ್ಯಾಪಿಡೋರು ಪಾರ್ಸಲ್ ಹೆಸರಲ್ಲಿ ಕೂಡ ಜನಗಳನ್ನು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ವಿಷಯ ಕೂಡ ಅಧಿಕಾರಿಗಳಿಗೆ ಕಿವಿಗೆ ಬಿದ್ದಿದೆ. ದಯವಿಟ್ಟು ಎತ್ತೆಚ್ಚಿಕೊಂಡು ಯಾವೊಂದು ಸೇವೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಸ್ಟಾಪ್ ಮಾಡಿ. ನೀವು ಹಿಂಗೆ ಮಾಡ್ತಾ ಹೋದರೆ ಝೊಮ್ಯಾಟೊ, ಸ್ವಿಗ್ಗಿ, ಈ ಫುಡ್ ಆರ್ಡ್ರು ಅವ್ರಿಗೂ ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ನೆಕ್ಸ್ಟ್ ಆದೇಶ ಬರೋವರೆಗೂ ಸ್ವಲ್ಪ ದಿನ ಕಾಯಿರಿ. ಬಂದಾದಮೇಲೆ ಹೈಕೋರ್ಟೇ ಪರ್ಮಿಷನ್ ಕೊಡ್ತು ಅಂದರೆ ರಾಜಾರೋಷವಾಗಿ ನಾವು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಮಾಡ್ಬೋದು. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗೋದ್ರೆ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.